ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದರೂ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದೀರಾ, ರೂರಲ್ ಹುಡುಗರು ಅಂತಂದರೆ ಹೇಗಾದ್ರೂ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳಿ ಕೆಮಿಸ್ಟ್ರಿ ಕಡೆಗೆ ನಿಮ್ಮನ್ನು ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ 5th ಸೆಮ್ ಓದ್ತಾ ಇದ್ದರೆ 2 ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 5ಅಲ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ. ಅದರಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅಂದರೆ ಡೆರಿವೇಟಿವ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಅದರದ್ದು 3 ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 4ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಮೆಕ್ಯಾನಿಸಮ್ ಆಫ್ ಹೈಡ್ರಾಲಿಸಿಸ್ ಆಫ್ ಎಸ್ಟರ್. ಸೊ ಎಸ್ಟರ್ ಇದೆ, ಎಸ್ಟರ್ನ ಹೈಡ್ರಾಲಿಸಿಸ್ ಮಾಡಿದೆ ನನಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರುತ್ತೆ. ಆ ಹೈಡ್ರಾಲಿಸಿಸಲ್ಲಿ 2 ಥರ ಹೈಡ್ರಾಲಿಸಿಸ್ ಇದೆ. ಒಂದಕ್ಕೆ ಆಲ್ಕಲಿ ಹೈಡ್ರಾಲಿಸಿಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಆಸಿಡ್ ಹೈಡ್ರಾಲಿಸಿಸ್ ಅಂತ ಹೇಳ್ತೀವಿ. ಎಗೇನ್ ಅದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗ್ಬೋದು, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಆಗ್ಬೋದು. ಪ್ರತಿ ಸಲ ಬರೋವಂಥ ಪ್ರಾಡಕ್ಟು ಸೇಮ್ ಇರುತ್ತೆ. ದ ಮೆಕ್ಯಾನಿಸಮ್ ಇನ್ ವಿಚ್ ದ ರಿಯಾಕ್ಟೆಂಟ್ಸ್ ಆರ್ ಫಾಲೋಯಿಂಗ್ ಈಸ್ ಡಿಫ್ರೆಂಟ್. ಒಟ್ಟು 3 ಮೆಥಡ್ಸ್ ಇರುತ್ತೆ. 3 ಮೆಥಡ್ ಆಫ್ ಮೆಕ್ಯಾನಿಸಮ್ ವಿಚ್ ಅಂಡರ್ಗೋಸ್ ದ ಹೈಡ್ರಾಲಿಸಿಸ್ ಆಫ್ ಎಸ್ಟರ್. ಅದನ್ನು ನಾನು ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ 3ರಲ್ಲಿ ಯಾವ್ದಾದ್ರು ಒಂದು ಡೆಫಿನೆಟಾಗಿ ನಿಮ್ಮ ಕ್ವಶನ್ ಪೇಪರ್ಲಿ ಇದ್ದೇ ಇರುತ್ತೆ. ಅದು ಆ್ಯಸಿಡ್ ಕೆಟಲೈಸ್ಡ್ ಆಗಿರ್ಬೋದು, ಬೇಸ್ ಕೆಟಲೈಸ್ಡ್ ಆಗಿರ್ಬೋದು, ಅಥವಾ ಅಸೈಲ್ ಆಕ್ಸಿಜನ್ ಕ್ಲಿವೇಜ್ ಆಗಿರ್ಬೋದು, ಆಲ್ಕೈಲ್ ಆಕ್ಸಿಜನ್ ಕ್ಲಿವೇಜ್ ಆಗಿರ್ಬೋದು. ಆ ಥರ ಒಂದು ಇಂಪಾರ್ಟೆಂಟು 3 ಮಾರ್ಕ್ಗೆ ಅಥವಾ 4 ಮಾರ್ಕ್ಗೆ ಈ ಮೆಕ್ಯಾನಿಸಮ್ನ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ನು, ಇದು ನೀವು ಅರ್ಥ ಮಾಡ್ಕೋಬೇಕು. ಅದೇ ಥರ ವಾಟ್ ಈಸ್ ಎಸ್ಟರಿಫಿಕೇಷನ್, ಗಿವ್ ಎನ್ ಎಕ್ಸಾಂಪಲ್. ಆರ್ ವಾಟ್ ಈಸ್ ಹೈಡ್ರಾಲಿಸಿಸ್ ಆಫ್ ಎನ್ ಎಸ್ಟರ್, ಗಿವ್ ಎನ್ ಎಕ್ಸಾಂಪಲ್. ಈ ಥರ ಕ್ವಶನ್ಸು ಇದೆ. ಇವತ್ತಿನದಲ್ಲಿ ನಾವು ಹೈಡ್ರಾಲಿಸಿಸ್ ಆಫ್ ಎಸ್ಟರ್ ಹೇಗೆ ಆಗುತ್ತೆ, ಅದರದ್ದು ಮೆಕ್ಯಾನಿಸಮ್ ಏನು, ಅದನ್ನು ತಿಳ್ಕೊಳ್ತಾ ಹೋಗೋಣ. ಎಸ್ಟರ್ ಏನು ಮಾಡ್ಬೋದು ಅಂದರೆ, ಹೈಡ್ರಾಲಿಸಿಸ್ ಮಾಡಬೇಕು ಅಂದರೆ ಐದರ್ ಥ್ರೂ ಆ್ಯಸಿಡ್ ಆರ್ ಥ್ರೂ ಆಲ್ಕಲಿ ಮಾಡ್ಕೋಬೋದು. ಆ್ಯಸಿಡ್ ಮುಖಾಂತರ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರುತ್ತೆ, ಅಥವಾ ನೀವು ಆಲ್ಕಲಿ ಥ್ರೂ ಮಾಡಿದ್ರೆ ಸಾಲ್ಟ್ ಆಫ್ ಎನ್ ಆ್ಯಸಿಡ್ ನಿಮಗೆ ಬರ್ತಾ ಹೋಗುತ್ತೆ. ಇಲ್ಲಿ ಮಧ್ಯದಲ್ಲಿ ಕೊಟ್ಟಿದ್ದು ನೋಡಿ ಎಸ್ಟರ್ ಇದೆ, R1COO R2 ಇದೆ. ಆ್ಯಸಿಡ್ ಹೈಡ್ರಾಲಿಸಿಸ್ ಅಂತಂದರೆ HO3+ ಅಂತ ತೊಗೊಳ್ತಾ ಇದ್ದೀವಿ. ಆವಾಗ ನಿಮ್ಗೆ ಏನಾಗುತ್ತೆ, ಆ್ಯಸಿಡ್ ಮತ್ತು ಆಲ್ಕೋಹಾಲ್ ಬರುತ್ತೆ. ಅದೇ ನೀವು ಆಲ್ಕಲಿ NaOH ಅಥವಾ KOH ಇನ್ ಪ್ರೆಸೆನ್ಸ್ ಆಫ್ ದಟ್ ಇಫ್ ಯು ಡನ್, ಯು ಆರ್ ಗೋಯಿಂಗ್ ಟು ಗೆಟ್ ಐದರ್ ಸೋಡಿಯಂ ಸಾಲ್ಟ್ ಆಫ್ ಎನ್ ಆ್ಯಸಿಡ್ ಆರ್ ಎ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಎನ್ ಆ್ಯಸಿಡ್. ಅದನ್ನು ನಾವೇನಂತ ಕರಿತೀವಿ, ಸೋಪ್ ಅಂತ ಕರಿತೀವಿ. ಅದು ನಿಮಗೆ ಇಲ್ಲಿ ಬರಬಹುದು. ಸೊ 2 ಥರ, ನೀವು ವೆದರ್ ಯು ಆರ್ ಯೂಸಿಂಗ್ ಎನ್ ಆ್ಯಸಿಡ್ ಆರ್ ವೆದರ್ ಯು ಯೂಸಿಂಗ್ ಎ ಆಲ್ಕಲಿ ಆರ್ ಎ ಬೇಸ್, ಆ ಬೇಸಿಸ್ ಮೇಲೆ ನಿಮಗೆ ಆ್ಯಸಿಡ್ ಬರ್ಬೋದು, ಇಲ್ಲ ಅಂದರೆ ಸಾಲ್ಟ್ ಆಫ್ ಎನ್ ಆ್ಯಸಿಡು ಹೋಗುತ್ತೆ. ಸೊ ಎಗೇನ್ ನಾನು ಮುಂಚೆನೇ ಹೇಳ್ದಂಗೆ ಕ್ಲಿವೇಜ್ ಆಗುತ್ತೆ. ನಿಮಗೆ ಆಲ್ಕೋಹಾಲ್ ಬರ್ಬೋದು ಮತ್ತು ಆ್ಯಸಿಡ್ ಬರಬೇಕು. ಸೊ ಕ್ಲಿವೇಜ್ ಆಗೋದು 2 ಥರ ಕ್ಲಿವೇಜ್ ಆಗ್ಬೋದು. ಒಂದು ಅಸೈಲ್ ಆಕ್ಸಿಜನ್ ಕ್ಲಿವೇಜ್ ಆಗ್ಬೋದು, ಅಥವಾ ಆಲ್ಕೈಲ್ ಆಕ್ಸಿಜನ್ ಕ್ಲಿವೇಜ್ ಆಗ್ಬೋದು. ಈ R1 R2 ಅಂತ ಏನು ತೊಗೊಳ್ತಾ ಇದ್ದೀವಿ, ಅದನ್ನು ನಾವು ಆಲ್ಕೈಲ್ ಗ್ರೂಪ್ ಅಂತ ತೊಗೊಳ್ತಾ ಇದ್ದೀವಿ. COO ಗ್ರೂಪ್ ಏನಿರ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಅಸೈಲ್ ಗ್ರೂಪ್ ಅಂತ ಕರಿತೀವಿ. ಸೊ ನಿಮಗೆ C ಮತ್ತು O ಮಧ್ಯದಲ್ಲಿ ಬಾಂಡ್ ಬ್ರೇಕ್ ಆಗ್ತಾ ಇದ್ದರೆ ಆವಾಗ ಅದಕ್ಕೆ ನಾವೇನಂತ ಕರಿತೀವಿ, ಅಸೈಲ್ ಆಕ್ಸಿಜನ್ ಕ್ಲಿವೇಜ್ ಅಂತ ಕರಿತೀವಿ. ಅಥವಾ C ಮತ್ತು O ಮಧ್ಯೆ ಕ್ಲಿವೇಜ್ ಆಗ್ತಾ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಕೈಲ್ ಆಕ್ಸಿಜನ್ ಕ್ಲಿವೇಜ್ ಅಂತ ಹೇಳ್ತೀವಿ. ಸೊ ನಿಮ್ಮದು ಹೈಡ್ರಾಲಿಸಿಸ್ ಆಫ್ ಎನ್ ಎಸ್ಟರ್, ಆ್ಯಸಿಡು ಅಥವಾ ಸಾಲ್ಟ್ ಆಫ್ ಎನ್ ಆ್ಯಸಿಡ್ ಅಲಾಂಗ್ ವಿತ್ ಆಲ್ಕೋಹಾಲ್ ಬರಬೇಕು ಅಂದರೆ ಐದರ್ ಆಲ್ಕೈಲ್ ಕ್ಲಿವೇಜ್ ಆಗ್ಬೋದು ಅಥವಾ ಅಸೈಲ್ ಆಕ್ಸಿಜನ್ ಆಗ್ಬೋದು. ಸೊ ಕೈನೆಟಿಕ್ಸ್ ಸ್ಟಡೀಸ್ ಪ್ರಕಾರ ನಾವು ಯಾವಾಗಲೂ ಮೆಕ್ಯಾನಿಸಮ್ ಹೇಳೋದು ಬೇಸ್ಡ್ ಆನ್ ದೇರ್ ಕೈನೆಟಿಕ್ಸ್, ಡಿಪೆಂಡಿಂಗ್ ಅಪಾನ್ ದಿ ರೇಟ್ ಈಕ್ವೇಷನ್, ಡಿಪೆಂಡಿಂಗ್ ಅಪಾನ್ ದ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ದಟ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಬೇಸ್ಡ್ ಆನ್ ದಟ್ ನಾವು ಯೂನಿಮಾಲಿಕ್ಯುಲರ್ ಅಥವಾ ಬೈಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಇಫ್ 2 ರಿಯಾಕ್ಟೆಂಟ್ ಇತ್ತು ಅಂದರೆ 2 ರಿಯಾಕ್ಟೆಂಟು ಇನ್ವಾಲ್ವ್ ಆಗ್ತಾ ಇದ್ದರೆ ದೇ ಗೋಯಿಂಗ್ ಟು ಡಿಸೈಡ್ ದಿ ರೇಟ್ ಆಫ್ ರಿಯಾಕ್ಷನ್ ಅಂತಂದರೆ ಆಗ ಬೈಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಇಫ್ ದ ಕಾನ್ಸಂಟ್ರೇಷನ್ ಆಫ್ ದ ರೇಟ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಒನ್ ಆಫ್ ದಿ ಮಾಲಿಕ್ಯೂಲ್ಸ್ ಅಂದರೆ ಬೈಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಸೊ ಆ ಬೇಸಿಸ್ ಮೇಲೆ ನಾವು 3 ಮೆಕ್ಯಾನಿಸಮ್ ಹೇಳ್ತೀವಿ, BAC2, AAC2, AAL1. ಎ ಮತ್ತು ಬಿ ಏನು ಹೇಳುತ್ತೆ ಅಂದರೆ ಬೇಸ್ ಕೆಟಲೈಸ್ಡ್, ಆ್ಯಸಿಡ್ ಕೆಟಲೈಸ್ಡ್ ಅಂತ ಹೇಳುತ್ತೆ. ACAL ಏನು ಹೇಳುತ್ತೆ ಅಂದರೆ ಕ್ಲಿವೇಜ್, ಅಸೈಲ್ ಆಕ್ಸಿಜನ್ ಕ್ಲಿವೇಜ, ಆಲ್ಕೈಲ್ ಆಕ್ಸಿಜನ್ ಕ್ಲಿವೇಜ. ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ACAL ಅಂತ ವರ್ಡ್ ಯೂಸ್ ಮಾಡ್ತೀವಿ. 1 and 2 ಏನು ಹೇಳುತ್ತೆ ಅಂದರೆ ಅದು ವೆದರ್ ಇಟ್ಸ್ ಎ ಬೈಮಾಲಿಕ್ಯುಲರ್ ಆರ್ ಯೂನಿಮಾಲಿಕ್ಯುಲರ್ ಅಂತ ಹೇಳುತ್ತೆ.
ಮೂರು ರಿಯಾಕ್ಷನ್ಸಲ್ಲೂ ಏನಾಗ್ತಿದೆ, ಸೇಮ್ ಪ್ರಾಡಕ್ಟ್ ಬರ್ತಿದೆ, ಸೇಮ್ ರಿಯಾಕ್ಟೆಂಟ್ಸ್ ಇದೆ. ಆದರೆ ಪಾತ್ ಇನ್ ವಿಚ್ ದ ರಿಯಾಕ್ಟೆಂಟ್ಸ್ ಗೋಯಿಂಗ್ ಟು ಫಾಲೋ ಟು ಗೆಟ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅದು ಏನಾಗ್ತದೆ, ವೇರಿ ಆಗ್ತಾ ಹೋಗುತ್ತೆ. ಈಗ ಒಂದೊಂದೇ ಇನ್ ಡೀಟೇಲ್ ಆಗಿ ನೋಡ್ಕೊಳ್ತಾ ಹೋಗೋಣ. BAC2 ಮೆಕ್ಯಾನಿಸಮ್ ಅಂತ ಹೇಳ್ತಿದ್ದೀವಿ. 2 ಅಂತಂದರೆ ಬೈ ಮಾಲಿಕ್ಯುಲರ್, ಬಿ ಅಂದರೆ ಬೇಸಿಕ್ ಹೈಡ್ರಾಲಿಸಿಸ್ ಆಫ್ ಅಸೈಲ್ ಆಕ್ಸಿಜನ್ ಕ್ಲಿವೇಜ್, ಅದಕ್ಕೆ ನಾವೇನಂತ ಕರಿತೀವಿ, BAC2 ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಆಲ್ಕಲಿ ಹೈಡ್ರಾಲಿಸಿಸ್ ಆಫ್ ಎನ್ ಎಸ್ಟರ್ ಇಸ್ ಅ ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಅದಕ್ಕೆ ಅದನ್ನು ನಾವೇನಂತ ಕರಿತೀವಿ, BAC2 ಮೆಕ್ಯಾನಿಸಮ್ ಅಂತೀವಿ. 2 ರೆಪ್ರೆಸೆಂಟ್ ಬೈ ಮಾಲಿಕ್ಯುಲರ್, AC ರೆಪ್ರೆಸೆಂಟ್ ಅಸೈಲ್ ಆಕ್ಸಿಜನ್ ಕ್ಲಿವೇಜ್, B ರೆಪ್ರೆಸೆಂಟ್ ಆಲ್ಕಲೈನ್ ಹೈಡ್ರಾಲಿಸಿಸ್ ಆರ್ ಬೇಸಿಕ್ ಹೈಡ್ರಾಲಿಸಿಸ್. ಇಲ್ಲಿ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಬೋತ್ ಆನ್ ಎಸ್ಟರ್ ಅಂಡ್ ಆನ್ ಬೇಸ್. ಅದಕ್ಕೋಸ್ಕರ ಇದಕ್ಕೆ ನಾವು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ ಬೈಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳ್ತೀವಿ. 2 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕೇರ್ಫುಲ್ಲಾಗಿ ನೋಡಿ ಮೆಕ್ಯಾನಿಸಮು, ನೀವು ಎಸ್ಟರ್ನ ಬರ್ಕೋಬೇಕಾಗತ್ತೆ. ಎಸ್ಟರಲ್ಲಿ ನಿಮಗೆ ಸಿ ಇದೆ, ಕಾರ್ಬನೈಲ್ ಕಾರ್ಬನ್ ಅಂತ ಕರಿತೀವಿ. C⋅O ಇದ್ರೆ ಕಾರ್ಬನೈಲ್ ಕಾರ್ಬನ್. ಅಬೌಟ್ ದಿ ಕಾರ್ಬನೈಲ್ ಕಾರ್ಬನ್ ನಾನು ಆಲ್ರೆಡಿ ಇನ್ ಡೀಟೇಲ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ 1ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ಕಾರ್ಬನೈಲ್ ಕಾರ್ಬನ್ಗೆ ಏನು ಮಾಡುತ್ತೆ, ನಿಮ್ಮದು ಬೇಸ್ ಏನಿದೆಯಲ್ಲ OH- ಅದು NaOH ಆಗಿರ್ಬೋದು, KOH ಆಗಿರ್ಬೋದು, ಅದರಲ್ಲಿ OH ಪಾರ್ಟ್ ಆಫ್ ದಿ ಬೇಸ್ ಏನಿದೆಯಲ್ಲ ಅದು ಬಂದು ಕಾರ್ಬನೈಲ್ ಕಾರ್ಬನ್ನ ಅಟ್ಯಾಕ್ ಮಾಡುತ್ತೆ. ಕೇರ್ಫುಲ್ಲಾಗಿ ಮೆಕ್ಯಾನಿಸಮ್ನ ನೋಡಿ. ಇಲ್ಲೇನಾಗ್ತಿದೆ, ಈ OH ಗ್ರೂಪ್ ಏನಿದೆಯಲ್ಲ ದಟ್ OH ಗ್ರೂಪ್ ವಿಲ್ ಅಟ್ಯಾಕ್ ದಿ ಕಾರ್ಬನೈಲ್ ಕಾರ್ಬನ್. ಇಲ್ಲೊಂದು ಕಾರ್ಬನ್ ಇದೆ, ಆ ಕಾರ್ಬನ್ಗೆ ಅಟ್ಯಾಕ್ ಆಗುತ್ತೆ. ಇದು ಅಟ್ಯಾಕ್ ಆಗಿದ ತಕ್ಷಣ ಇಲ್ಲಿ ಡಬಲ್ ಬಾಂಡ್ ಇರೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ವೇಲೆನ್ಸಿ ಆಫ್ ದಿ ಕಾರ್ಬನ್ ಎಷ್ಟಾಗಿರಬೇಕು, 4 ಇರಬೇಕು. ಇದು ಬಂದು ಅಟ್ಯಾಚ್ ಆಗಿದ ತಕ್ಷಣ 5 ಆಗುತ್ತೆ. ಹಾಗಾಗಿ ಈ 5 ಎಲೆಕ್ಟ್ರಾನ್ಸ್ ವಿಚ್ ಆರ್ ನಾಟ್ ಲೋಕಲೈಸ್ಡ್, ವಿಚ್ ಆರ್ ಡಿಲೋಕಲೈಸ್ಡ್, ವಿಚ್ ಆರ್ ವೀಕ್, ಇಟ್ ವಿಲ್ ಬಿ ಗಿವನ್ ಟು ಆಕ್ಸಿಜನ್ಗೆ ಕೊಡುತ್ತೆ. ಅವಾಗ ಆಕ್ಸಿಜನ್ ಮೇಲೆ ಏನಾಗುತ್ತೆ, ನೆಗೆಟಿವ್ ಸೈನ್ ಬರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, OH- ಕಾರ್ಬನೈಲ್ ಕಾರ್ಬನ್ನ ಅಟ್ಯಾಕ್ ಮಾಡುತ್ತೆ, ಬಿಕಾಸ್ ಕಾರ್ಬನೈಲ್ ಕಾರ್ಬನ್ is susceptible to attack by the nucleophile because it going to have a partial positive charge. ಈ ಡಬಲ್ ಬಾಂಡ್ O ಇರೋದೇನಾಗುತ್ತೆ, ಅದೇನಾಗುತ್ತೆ, ಆಕ್ಸಿಜನ್ ಇಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಹಾಗಾಗಿ ಏನು ಮಾಡುತ್ತೆ, ಎಲೆಕ್ಟ್ರಾನ್ನ ವಿಡ್ರಾ ಮಾಡುತ್ತೆ, ಅದ್ರ ಮೇಲೆ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡುತ್ತೆ, ಈ OH- ಕಾರ್ಬನೈಲ್ ಕಾರ್ಬನ್ನ ಅಟ್ಯಾಕ್ ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ಈ O- ಏನಿರುತ್ತಲ್ಲ ಆಕ್ಸಿಜನ್ ಮೇಲೆ, ದಟ್ ವಿಲ್ ಗಿವ್ ಬ್ಯಾಕ್ ಟು ಎಗೇನ್ ಆ ಕಾಂಪೌಂಡ್ಗೆ ವಾಪಸ್ ಕೊಡುತ್ತೆ. OCH3- ಹೊರಗಡೆ ಹೋಗುತ್ತೆ. ಕೇರ್ಫುಲ್ಲಾಗಿ ನೋಡಿ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಯಿತು, CH3COH ಬಂತು, O ಮೇಲೆ ಮೈನಸ್ ಸೈನ್ ಇದೆ, ವಿಚ್ ಈಸ್ ಹೈಲಿ ಎಕ್ಸಸ್ ಇದೆ. ಹಂಗಾಗಿ ಏನಾಯಿತು, ಅದನ್ನು ಕೊಡ್ತು, OCH3- ಹೊರಗಡೆ ಬಂತು. ಇಲ್ಲಿ OCH3- ಹೊರಗಡೆ ಬಂದಾಗ ಇಲ್ಲೇನಾಯಿತು, CH3 C⋅O OH ಬಂತು. ಅಲಾಂಗ್ ವಿತ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ OCH3. ಆದರೆ ಏನಾಗುತ್ತೆ, ಈ OCH3 ಏನು ಮಾಡುತ್ತೆ ಅಂದರೆ, ಇಟ್ಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, O- ಇದೆ, ಹಂಗಾಗಿ ಪ್ರೋಟಾನ್ ಅಬ್ಸ್ಟ್ರಕ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, CH3COH ಆಗುತ್ತೆ, CH3COO- ಆಗಿ ನಿಮಗೆ ಉಳ್ಕೊಳ್ಳುತ್ತೆ. ಈ ರೀತಿಯಾಗಿ ನಿಮಗೆ ಆಸಿಡ್ ಕೆಟಲೈಸ್ಡ್ bimolecular reaction, the concentration depends on both the reactants, that is the ester and also a alkali. OH- ಏನು ಮಾಡುತ್ತೆ, ಕಾರ್ಬನೈಲ್ ಕಾರ್ಬನ್ನ ಅಟ್ಯಾಕ್ ಮಾಡುತ್ತೆ, O- ಆಗುತ್ತೆ. O- ಆಗಿದ್ದು ಮತ್ತೆ ಒಳಗಡೆ ಬರುತ್ತೆ, OCH3 ಹೊರಗಡೆ ಹೋಗುತ್ತೆ. ಹೋದಾಗ ಏನಾಗುತ್ತೆ, OH ಆಗುತ್ತೆ, ಅಬ್ಸ್ಟ್ರಕ್ಷನ್ ಆಫ್ ದಿ ಆಗುತ್ತೆ, Hನ ಕಿತ್ಕೊಳ್ಳುತ್ತೆ. ಆವಾಗ CH3COO ಆಗುತ್ತೆ, CH3OH ಆಗುತ್ತೆ. ಈ ರೀತಿಯಾಗಿ ನೀವು ಮೆಕ್ಯಾನಿಸಮ್ ಎಕ್ಸ್ಪ್ಲೇನ್ ಮಾಡಬೇಕು. ಇರೋದು 2 ಸ್ಟೆಪ್ ಇದೆ. ಕೇರ್ಫುಲ್ಲಾಗಿ ನೀವು ಮಾಡಬೇಕಾಗುತ್ತೆ. 3 ಮಾರ್ಕ್ಸ್ ಕೊಟ್ಟಿರ್ತಾರೆ. BAC2 ಅಂದರೆ ಏನು, ರೇಟ್ ಆಫ್ ದಿ ರಿಯಾಕ್ಷನ್ ಏನು ಅಂತ ಹೇಳಿದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಮೆಕ್ಯಾನಿಸಮ್ ಹೇಳಿದ್ರೆ ನಿಮಗೆ 2 ಮಾರ್ಕ್ಸ್ ಅಥವಾ 3 ಇದ್ದರೆ ಅದು ಬರುತ್ತೆ. ಅದೇ ಥರ AAC2 ಮೆಕ್ಯಾನಿಸಮ್ ಅಂತ ಹೇಳ್ತಿದ್ದೇವೆ. 2 ರೆಪ್ರೆಸೆಂಟ್ ಬೈ ಮಾಲಿಕ್ಯುಲರ್, AC ರೆಪ್ರೆಸೆಂಟ್ ಅಸೈಲ್ ಆಕ್ಸಿಜನ್ ಕ್ಲಿವೇಜ್. A means acid catalyzed. Either it may be base catalyzed or it may be acid catalyzed. Base catalyzed ಆದರೆ B ಅಂತ ಬರಿತೀವಿ, acid catalyzed ಆದರೆ A ಅಂತ ಕರಿತೀವಿ. Again, this is also a second order reaction. The rate of the reaction depends on both acid and ester. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಬೈಮಾಲಿಕ್ಯುಲರ್ ಅಂತ ಕರಿತೀವಿ. ಹಾಗಾಗಿ ರೇಟ್ ಆಫ್ ದಿ ರಿಯಾಕ್ಷನ್ K is equal to ester into concentration of ester into the concentration of OH3+ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲೇನಾಗ್ತಿದೆ, ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಎಸ್ಟರ್ಗೆ ಏನು ಮಾಡ್ತಾ ಇದೆ, ಸಿನ್ಸ್ ಇಟ್ಸ್ ಅನ್ ಆ್ಯಸಿಡ್, ಸೊ ಇದು ಏನು ಮಾಡುತ್ತೆ, COOR ಅಲ್ಲಿ ಇರುತ್ತಲ್ಲ, O ಇರುತ್ತಲ್ಲ, ಆ ಆಕ್ಸಿಜನ್ ಏನು ಮಾಡುತ್ತೆ, ಹೈಡ್ರೋಜನ್ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. HO3+ ಅಲ್ಲಿರುವಂಥ ಒಂದು ಹೈಡ್ರೋಜನ್ನ ಅದು ತೆಕ್ಕೊಳ್ಳುತ್ತೆ.
ಅವಾಗ ಏನಾಗುತ್ತೆ ನಿಮಗೆ OH ಬಂತು, ಡಬಲ್ ಬಾಂಡ್ O ಹಾಗೆ ಇದೆ, ಹೆಚ್ಚಿದೆ, ಮಿಕ್ಕಿದೆಲ್ಲ ಹಾಗೆ ಇದೆ. ಅವಾಗ ಏನಾಯಿತು ಅಂದರೆ ಈ ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ವೆರಾಸ್ ಇನ್ ದಿ ಕೇಸ್ ಆಫ್ ಬೇಸ್ ಕೆಟಲೈಸ್ಡ್ ಆಲ್ಕಲಿ ಹೈಡ್ರಾಲಿಸಿಸ್ ಇದ್ದಾಗ ಅದ್ರ ಮೇಲೆ ನೆಗೆಟಿವ್ ಚಾರ್ಜ್ ಬಂದಿತ್ತು, ಆದರೆ ಇದ್ರ ಮೇಲೆ ಈಗ ಏನಾಗ್ತಿದೆ ಪಾಸಿಟಿವ್ ಚಾರ್ಜ್ ಬಂದಿದೆ. ಸೊ ಪ್ರೋಟಾನ್ ಅದೇನು ಮಾಡುತ್ತೆ, ಎಳ್ಕೊಳ್ಳುತ್ತೆ, ಆ್ಯಂಡ್ ಇಟ್ ಗೋಯಿಂಗ್ ಟು ಗಿವ್ ಅವೇ ಇಟ್ಸ್ ಎಲೆಕ್ಟ್ರಾನ್, ದೇರ್ ಬೈ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಪಾಸಿಟಿವ್ ಚಾರ್ಜ್ ಆನ್ ದಿ ಆಕ್ಸಿಜನ್. ಸೊ ಈ ಪಾಸಿಟಿವ್ ಚಾರ್ಜ್ ಇದ್ದಾಗ ಇದೇನು ಮಾಡುತ್ತೆ, ಈ ಪೈ ಎಲೆಕ್ಟ್ರಾನ್ಸ್ ಏನಿರುತ್ತಲ್ಲ ದಟ್ ವಿಲ್ ಬಿ ಗಿವನ್ ಟು ದಿಸ್ ಬಿಕಾಸ್ ಹೆಚ್ನ ಹೋಗೋದಕ್ಕೆ. ಅವಾಗ ಏನಾಯಿತು, OH ಆಯಿತು. ಅದೇ ಇದರಲ್ಲಿ ನಿಮಗೆ ವಾಟರ್ ಇರುತ್ತೆ, ಆ ವಾಟರಲ್ಲಿರುವಂಥ ಆಕ್ಸಿಜನ್ ವಿಲ್ ಗೋ ಅಂಡ್ ಕಮ್ ಅಂಡ್ ಅಟ್ಯಾಕ್ ದಿ ಕಾರ್ಬನೈಲ್ ಕಾರ್ಬನ್ಗೆ ಅಟ್ಯಾಕ್ ಆದಾಗ ಇದೇನಾಯಿತು, OHH ಆಯಿತು, ಮತ್ತು ಈ ಆಕ್ಸಿಜನ್ ಮೇಲೆ ನಿಮಗೆ ಪಾಸಿಟಿವ್ ಚಾರ್ಜ್ ಬಂತು. ಮೆಕ್ಯಾನಿಸಮ್ಗೆ ನಿಮಗೆ ಹೇಗಾಗುತ್ತೆ, ಎಲ್ಲಿ ಅಟ್ಯಾಕ್ ಆಗುತ್ತೆ, ಎಲ್ಲಿ ರಿಮೂವ್ ಆಗುತ್ತೆ, ಅದನ್ನು ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಹೆಚ್ಚಲ್ಲಿ ಏನಾಗ್ತಿದೆ, ಫಸ್ಟ್ ಸ್ಟೆಪ್ಪಲ್ಲಿ OH ಅಲ್ಲಿ ಹೆಚ್ಚು ಏನು ಮಾಡ್ತು, ಅಬ್ಸ್ಟ್ರಕ್ಟ್ ಆಯಿತು, ಆವಾಗ OH ಆಯಿತು, ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು ಆಕ್ಸಿಜನ್ ಮೇಲೆ. ಅದು ವಾಟರ್ ಇದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆನ್ ದ ಆಕ್ಸಿಜನ್ ವಿಲ್ ಕಮ್ ಅಂಡ್ ಅಟ್ಯಾಕ್ ದಿ ಕಾರ್ಬನ್, ಅದಕ್ಕೆ ಅಟ್ಯಾಚ್ ಆಯಿತು. ಆ ಕಾರ್ಬನ್ ಮೇಲೆ ನಿಮ್ಗೆ ಏನಾಯಿತು, ಪಾಸಿಟಿವ್ ಚಾರ್ಜ್ ಬಂತು. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ದೇರ್ ವಿಲ್ ಬಿ ಇದು ಈ ಹೆಚ್ಚು ಹೊರಗಡೆ ಹೋಗುತ್ತೆ. ಅವಾಗ ಏನಾಯಿತು, R ಹಾಗೆ ಇದೆ, OR ಹಾಗೆ ಇದೆ, OR ಇದೆ, ಹೆಚ್ಚಿದೆ, OH ಇದೆ. ಈ ಪೈ ಎಲೆಕ್ಟ್ರಾನ್ಸ್ ಏನಾಯಿತು, ಇದ್ದಿದ್ದೇನಿತ್ತು ಇದು ಇಲ್ಲಿ ಕಡೆ ಕೊಡ್ತು, ಹಾಗಾಗಿ ನಿಮ್ಗೆ ಅಲ್ಲಿ OH ಆಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, HO3+ ಇನ್ನೊಂದು ಸಲ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದಾಗ ಅದೇನಾಗುತ್ತೆ, ಈ ಪೈ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಬರುತ್ತೆ, ಇದು ಹೊರಗಡೆ ಹೋಗುತ್ತೆ, ಆವಾಗ ನಿಮಗೆ ಆ್ಯಸಿಡು ಮತ್ತು ಆಲ್ಕೋಹಾಲು ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ನಿಮಗೆ ಮೆಕ್ಯಾನಿಸಮ್ ಆಗ್ತಾ ಹೋಗುತ್ತೆ. ನೋಡ್ಕೋಬೇಕು, ಆ್ಯಸಿಡ್ ಕೆಟಲೈಸ್ಡ್ ಆದರೆ ಹೇಗಾಗುತ್ತೆ, ಬೇಸ್ ಕೆಟಲೈಸ್ಡ್ ಆದರೆ ಹೇಗಾಗುತ್ತೆ. ಬೇಸ್ ಕೆಟಲೈಸ್ಡ್ ಆದರೆ OH- ಫಸ್ಟ್ ಅಟ್ಯಾಕ್ ಮಾಡುತ್ತೆ. ಆ್ಯಸಿಡ್ ಕೆಟಲೈಸ್ಡ್ ಆದರೆ HO3+ ಆಫ್ ದಟ್ H ವಿಲ್ ಕಮ್ ಅಂಡ್ ಅಟ್ಯಾಕ್. ಆ ರೀತಿಯಾಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ರಿಮೂವ್ ಆಗ್ತಾ ಹೋಗುತ್ತೆ. ಹೇಗೆ ಆಗುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಆ ರೀತಿಯಾಗಿ ಮೆಕ್ಯಾನಿಸಮ್ನ ನೀವು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅದೇ ಥರ ಥರ್ಡ್ ಒನ್ಗೆ ಏನಿದ್ದೀವಿ, AL1 ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಯೂನಿಮಾಲಿಕ್ಯುಲರ್ ಆ್ಯಸಿಡ್ ಕೆಟಲೈಸ್ಡ್ ಆಲ್ಕೈಲ್ ಆಕ್ಸಿಜನ್ ಕ್ಲಿವೇಜ್ ಅಂತ ಹೇಳ್ತೀವಿ. ಇದು ಯೂನಿಮಾಲಿಕ್ಯುಲರ್, ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಎಸ್ಟರ್. ಯೂಶಲಿ ಟರ್ಷರಿ ಎಸ್ಟರ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಇದೇನಾಗ್ತಿದೆ, ಆ್ಯಸಿಡ್ ಕೆಟಲೈಸ್ಡ್ ಆಗ್ತಿದೆ, ಕ್ಯಾಪಿಟಲ್ A ಬರೀತಿದ್ದೀವಿ. AL ರೆಪ್ರೆಸೆಂಟ್ ಆಲ್ಕೈಲ್ ಆಕ್ಸಿಜನ್ ಕ್ಲಿವೇಜ್ ಆಗ್ತಿದೆ ಅಂತ, 1 ರೆಪ್ರೆಸೆಂಟ್ ಯೂನಿಮಾಲಿಕ್ಯುಲರ್ ಅಂತ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ 6 ಜಾಗಕ್ಕೆ ಏನು ತಗೊಳ್ತಾ ಇದ್ದೀನಿ ಅಂತಂದರೆ ಟರ್ಷರಿ ಬ್ಯೂಟೈಲ್ ಗ್ರೂಪ್ನ ತಗೊಳ್ತಾ ಇದ್ದೀನಿ, ಇನ್ನೊಂದು ಕಡೆಗೆ CH3 ತಗೊಳ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಇದು ಆ್ಯಸಿಡ್ ಕೆಟಲೈಸ್ಡ್ ಆಗಿರೋದಕ್ಕೋಸ್ಕರ H+ ವಿಲ್ ಅಟ್ಯಾಕ್, ಅಥವಾ HO3+ ಅಲ್ಲಿರುವಂಥ H ಅಟ್ಯಾಕ್ ಮಾಡುತ್ತೆ. ಸೊ O ಮೇಲೆ ನಿಮ್ಗೆ ಏನಾಯಿತು, ಪಾಸಿಟಿವ್ ಚಾರ್ಜ್ ಬಂತು. ಆ ಪಾಸಿಟಿವ್ ಚಾರ್ಜ್ ಬಂದಿದ್ದು ಏನಾಯಿತು, ಇಲ್ಲಿ ಡಬಲ್ ಬಾಂಡ್ ಆಯಿತು, ಇದು ಹೊರಗಡೆ ಹೋಯಿತು, ಈ BTನ ಏನು ಮಾಡ್ತು, ಅದು ಹೊರಗಡೆ ಕೊಡ್ತು. ಟರ್ಷರಿ ಬ್ಯೂಟೈಲ್ ಕಾರ್ಬೋಕೆಟನ್ ಇಸ್ ಅ ಸೇಬ್ಲೆಸ್ಟ್ ಕಾರ್ಬೋಕೆಟಿಯನ್, ಹಾಗಾಗಿ ಏನಾಯ್ತು, ಅದು ಹೊರಗಡೆಗೆ ಬಂದ್ಬಿಡುತ್ತೆ. ಅವಾಗ ಏನಾಯಿತು ನಿಮಗೆ, CH3 C ಡಬಲ್ ಬಾಂಡ್ O, ಈ H ಏನಾಯಿತು ಇಲ್ಲಿಗೆ ಬರುತ್ತೆ, ಈ ಡಬಲ್ ಬಾಂಡ್ ಇರೋದು ಇಲ್ಲಿಗೆ ಹೋಗುತ್ತೆ. ಅವಾಗ ಏನಾಯಿತು, ಇಲ್ಲಿ C ಸಿಂಗಲ್ ಬಾಂಡ್ OH ಆಯಿತು. ಈ BT ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಲಿವಿಂಗ್ ಇಟ್ಸ್ ಎಲೆಕ್ಟ್ರಾನ್, ಇಟ್ ವಿಲ್ ಗೋ ಅವೇ, ಇಟ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್, ವೆರಾಸ್ ಆನ್ ದಿ ಆಕ್ಸಿಜನ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಡಬಲ್ ಬಾಂಡ್. ಟರ್ಷರಿ ಬ್ಯೂಟೈಲ್ ಕಾರ್ಬೋಕೆಟಿಯಾನ್ ಬಂತು. ಆ ಟರ್ಷರಿ ಬ್ಯೂಟೈಲ್ ಕಾರ್ಬೋಕೆಟಿಯಾನ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ವಾಟರ್ ಜೊತೆ ಅದು ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಪಾಸಿಟಿವ್ ಚಾರ್ಜ್. ಆಕ್ಸಿಜನ್ ಮೇಲಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಬ್ಯೂಟೈಲ್ ಕಾರ್ಬೋಕೆಟಿಯಾನ್ ಜೊತೆಗೆ ಟರ್ಷರಿ ಬ್ಯೂಟೈಲ್ ಕಾರ್ಬೋಕೆಟಿಯಾನ್ ರಿಯಾಕ್ಟ್ ಆಗುತ್ತೆ, HH ಬರುತ್ತೆ, ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಆ ಪಾಸಿಟಿವ್ ಚಾರ್ಜ್ ಹೋಗೋದಕ್ಕೋಸ್ಕರ ಈ H+ ಹೊರಗಡೆ ಹೋಗುತ್ತೆ. ಆವಾಗ ನಿಮಗೆ ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ ಬರುತ್ತೆ, H+ ಬರುತ್ತೆ. ಅಲಾಂಗ್ ವಿತ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಟರ್ಷರಿ ಬ್ಯೂಟೈಲ್ ಗ್ರೂಪ್ ನಿಮಗೆ ಬರ್ತಾ ಹೋಗುತ್ತೆ. ಇದು ಟರ್ಷರಿ ಬ್ಯೂಟೈಲ್ ಗ್ರೂಪ್. ಸೊ ನಿಮಗೆ ಈ ರೀತಿಯಾಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಆಸಿಡು ಬರುತ್ತೆ ಮತ್ತು ಕರೆಸ್ಪಾಂಡಿಂಗ್ ಆಲ್ಕೋಹಾಲು ಬರುತ್ತೆ. ಟರ್ಷರಿ ಬ್ಯೂಟೈಲ್ ಗ್ರೂಪ್ನ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. CH3 C ಈ ಗ್ರೂಪ್ಗೆ ನಾವೇನಂತ ಕರಿತೀವಿ, ಟರ್ಷರಿ ಬ್ಯೂಟೈಲ್ ಗ್ರೂಪ್ ಅಂತ ಹೇಳ್ತೀವಿ. ಅದು ನನಗೆ ಪ್ರತಿ ಸಲ ಬರೆಯೋದಿಲ್ಲ ಕಷ್ಟ ಆಗುತ್ತೆ ಅಂತ ನಾನು ಅದನ್ನು T ಅಂತ ಬರ್ತೀನಿ. T ಅಂದರೆ ಟರ್ಷರಿ ಬ್ಯೂಟೈಲ್, ಪಾಸಿಟಿವ್ ಚಾರ್ಜ್ ಇದೆ, ಅದಕ್ಕೋಸ್ಕರ ಇದು ಕಾರ್ಬೋಕೆಟಿಯಾನ್ ಆಗುತ್ತೆ. ಈ ರೀತಿಯಾಗಿ ಹೈಡ್ರಾಲಿಸಿಸ್ ಆಫ್ ಎನ್ ಎಸ್ಟರು 3 ರೀತಿಯಲ್ಲಿ ಆಗ್ಬೋದು. ಆ್ಯಸಿಡ್ ಆಯಿತು ಅಂತಂದರೆ ಕರೆಸ್ಪಾಂಡಿಂಗ್ ಆ್ಯಸಿಡ್ ಬರುತ್ತೆ. ಆಲ್ಕಲಿ ಅಥವಾ ಬೇಸ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಕರೆಸ್ಪಾಂಡಿಂಗ್ ಸಾಲ್ಟ್ ಆಫ್ ಎ ಆ್ಯಸಿಡ್ ಬರುತ್ತೆ. ಮೆಕ್ಯಾನಿಸಮು 3 ಥರ ಆಗ್ಬೋದು. AL1 ಮೆಕ್ಯಾನಿಸಮ್,
BAC1 ಮೆಕ್ಯಾನಿಸಮ್, BAC2 ಮೆಕ್ಯಾನಿಸಮ್ ಆಗುತ್ತೆ. ಡೆಫಿನೆಟ್ಟಾಗಿ 4 ಮಾರ್ಕು ಅಥವಾ 3 ಮಾರ್ಕ್ಗೆ ಒಂದು ಇದ್ದೇ ಇರುತ್ತೆ. ನೀವು ಈ ಮೆಕ್ಯಾನಿಸಮ್ನ ಬರೆದು ಪ್ರಾಕ್ಟೀಸ್ ಬೇಕಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್.